ಪ್ರಾರಂಭವಾದ ಯುದ್ಧ ಭೀಕರತೆಯನ್ನು ಪಡೆಯುತ್ತಿದ್ದಾಗ ಕೆಚ್ಚೆದೆಯ ಚೆನ್ನಯ್ಯನ ಸೈನ್ಯ ಚಂದಗಿರಿಯ ಸೈನ್ಯವನ್ನು ಎದುರಿಸಿತು. ಭೀಕರ ಕಾಳಗದಲ್ಲಿ ಚೆನ್ನಯ್ಯನ ಸೈನ್ಯದ ಮುಂದೆ ಚಂದಗಿರಿಯ ಸೈನ್ಯ ರಣರಂಗದಲ್ಲಿ ನಿಲ್ಲಲಾಗದೆ ಭಯಪಟ್ಟು ದಿಕ್ಕಾಪಾಲಾಗಿ ಓಡಿಹೋಯಿತು. ವೀರಾವೇಶದಿಂದ ಹೋರಾಡುತ್ತಿರುವ ಚೆನ್ನಯ್ಯನು ದುಷ್ಟಬುದ್ಧಿ ಚಂದಗಿರಿಯ ರುಂಡವನ್ನು ಚೆಂಡಾಡಿ ರಕ್ತಧೋಕುಳಿಯನ್ನು ಹರಿಸಿದನು. ದೇವಬಲ್ಲಾಳರು ಈ ಸುತ್ತಿಂದ ಸಂಭ್ರಮ ಪಡುತ್ತಿರುವಾಗಲೇ ಅತ್ತ ಕೋಟಿಯ ಸೈನ್ಯಕ್ಕೆ ಕೇಮರ ಬಲ್ಲಾಳರ ಸೈನ್ಯ ಎದುರಾಗುತ್ತದೆ. ಕೋಟಿಯ ರಣಕೌಶಲ್ಯಕ್ಕೆ, ವೀರ ಅಟ್ಟಹಾಸಕ್ಕೆ ಕೇಮರ ಬಲ್ಲಾಳರ ಸೈನ್ಯ ಎದುರು ನಿಲ್ಲದೆ ಧೂಳಿಪಟವಾಗಿ ಹೋಯಿತು. ಜೀವಭಯದಿಂದ ಓಡಿಹೋದ ಕೇಮರ ಬಲ್ಲಾಳರು ತಿರುಗಿ ಕೋಟಿಯ ಮುಂದೆ ಮಂಡಿಯೂರಿ ಶರಣಾಗುತ್ತಾರೆ. ಕರುಣಾಮಯಿ ಕೋಟಿಯು, ಕೇಮರ ಬಲ್ಲಾಳರೇ, ನೀವು ಮೋಸದಿಂದ ದಿಂಡುಮಲೆಯಲ್ಲಿಟ್ಟು ನಮ್ಮನ್ನು ಸಾಯಿಸಲು ಪ್ರಯತ್ನಿಸಿದವರು. ಆದರೆ ನಾವು ಶರಣು ಬಂದವರನ್ನು ಶಿಕ್ಷಿಸಲಾರೆವು. ನಿಮ್ಮನ್ನು ಕ್ಷಮಿಸಿದ್ದೇನೆ ಎನ್ನುವಾಗಲೇ ಮರದ ಮರೆಯಿಂದ ಬಂದ ಬಾಣವೊಂದು ಕೋಟಿಯ ಮರ್ಮಾಂಗಕ್ಕೆ ಬೀಸಿ ನಾಟಿದೆ. ಅಮ್ಮ ಎಂದು ಕೂಗಿ ನೆಲಕ್ಕೆ ಬಿದ್ದ ಕೋಟಿಯನ್ನು ತಕ್ಷಣವೇ ಚೆನ್ನಯ್ಯನು ತೊಡೆ ಮೇಲೇರಿಸಿಕೊಳ್ಳುತ್ತಾನೆ. ನೋವಿನಿಂದ ತಿರುಗಿ ನೋಡಿದ ಕೋಟಿಗೆ ಮರದ ಮರೆಯಲ್ಲಿ ನಿಂತು ಬಾಣ ಬೀಸಿದ ಪೆರುಮಲ ಬಲ್ಲಾಳರ ಮುಖ ಕಾಣುತ್ತದೆ. ಅಯ್ಯೋ ಬಲ್ಲಾಳರೇ, ಇದೇನು ಮಾಡಿದ್ದೀರಿ? ಮೋಸದಿಂದ ಹಿಂದಿನಿಂದ ಬಾಣ ಪ್ರಯೋಗಿಸಿದಿರಲ್ಲ. ನಿಮ್ಮ ಒಂದೇ ಒಂದು ಮಾತಿಗೆ ಪ್ರಾಣ ಕೊಡಲು ಸಿದ್ಧರಿರುವ ಬಂಟರು ನಾವು. ಯಾರೋ ಹೇಳಿಕೊಟ್ಟ ಮಾತಿಗೆ ಮರುಳಾಗಿ ನೀವು ತಪ್ಪು ಮಾಡಿದ್ದೀರಿ ಎನ್ನುವಾಗಲೇ ತಾನು ಮಾಡಿದ ಘನಘೋರ ತಪ್ಪಿನ ಅರಿವಾದ ಬಲ್ಲಾಳರು ಓಡಿ ಬಂದು ನನ್ನನ್ನು ಕ್ಷಮಿಸು ಎಂದು ಆಲಂಗಿಸಿದ್ದಾರೆ. ನೋವಲ್ಲಿ ನರಳುವ ಕೋಟಿಯು, ನೀವು ತಿಳಿಯದೆ ಮಾಡಿದ ತಪ್ಪನ್ನು ನಾವು ಕ್ಷಮಿಸಿದ್ದೇವೆ. ಬಲ್ಲಾಳರೇ, ನಿಮ್ಮ ಸ್ವಾರ್ಥಕ್ಕಾಗಿ ಬಡವ ದುರ್ಬಲರಿಗೆ ಅಸ್ಪೃಶ್ಯತೆ, ಮೇಲು ಕೀಳೆಂಬ ಕಟ್ಟುಪಾಡುಗಳನ್ನು ಕಟ್ಟಿ ಬೀಡಿನ ಒಳಗೆ ಪ್ರವೇಶವನ್ನು ನಿರಾಕರಿಸುತ್ತಿದ್ದೀರಿ. ಆದರೆ ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಿ ಪ್ರಾಣ ಹೋಗುವ ಸಮಯದಲ್ಲಿ ನಿಮ್ಮ ಕಟ್ಟುಪಾಡುಗಳನ್ನು ನೀವೇ ಗಾಳಿಗೆ ತೂರಿ ನಮ್ಮ ತಾಯಿಯನ್ನು ನಿಮ್ಮ ಬೀಡಿಗೆ ಮರ ಮಾಡಿಕೊಂಡಿರಿ. ಕಾರಣ ನಮ್ಮ ತಾಯಿಗೆ ಪ್ರಾಣ ಉಳಿಸುವ ವಿದ್ಯೆ ತಿಳಿದಿದ್ದರಿಂದ. ಅಂದರೆ ನಮ್ಮ ತಾಯಿಗೆ ಗೊತ್ತಿರುವ ವಿದ್ಯಾಶಕ್ತಿಯು ನಿಮ್ಮ ಸ್ವಾರ್ಥಕ್ಕೆ ನೀವೇ ಮಾಡಿಕೊಂಡಿರುವ ಅನಿಷ್ಟ ಸಂಪ್ರದಾಯಗಳನ್ನು ನುಂಗಿ ಹಾಕಿತ್ತು. ಹಾಗಾದರೆ ನಿಮ್ಮ ಕಟ್ಟುಪಾಡುಗಳಿಗಿಂತ ಮನುಷ್ಯ ಕಲಿಯುವ ವಿದ್ಯೆ ಎಲ್ಲಕ್ಕಿಂತ ಮೇಲಲ್ಲವೇ ಬಲ್ಲಾಳರೇ? ಅದಕ್ಕಾಗಿ ನಮ್ಮಿಬ್ಬರ ಆಶಯದಂತೆ ಗರಡಿ ಶಾಲೆ ಕಟ್ಟಿಸಿ ವಿದ್ಯಾದಾನ ಮಾಡಿ. ಮೇಲು ಕೀಳೆನ್ನದೆ ಎಲ್ಲರಿಗೂ ಬಾಳಲು ಅವಕಾಶ ಮಾಡಿಕೊಡಿ. ನೀವು ಇನ್ನು ಮುಂದೆ ದ್ವೇಷ ಹಗೆತನವನ್ನು ಬಿಟ್ಟು ಎಲ್ಲ ಬಲ್ಲಾಳರು ಒಂದೇ ತಾಯಿಯ ಮಕ್ಕಳಂತೆ ಬಾಳಿರಿ. ಬಡಜನರ ಏಳಿಗೆಗಾಗಿ ಅವರು ತಮ್ಮ ಸ್ವತಂತ್ರ ಬದುಕನ್ನು ಬದುಕಲು ವಿದ್ಯೆಯನ್ನು ಕಲಿಸಿ, ಅದಕ್ಕಾಗಿ ಗರಡಿ ಶಾಲೆ ಕಟ್ಟಿಸಿ. ವಿದ್ಯೆ ಎಂಬ ಅಸ್ತ್ರವೊಂದೇ ಮನುಕುಲದ ಅಭಿವೃದ್ಧಿಗೆ ನಾಂದಿಯಾಗಬಲ್ಲದು. ಇಂದಿನ ವಿದ್ಯೆಯೇ ಮುಂದಿನ ಸಮಾಜಕ್ಕೆ ಭದ್ರ ಬುನಾದಿಯಾಗಲಿ. ಇದೇ ನಮ್ಮ ಆಶಯ ಎನ್ನುತ್ತಿರುವಂತೆಯೇ ಚೆನ್ನಯ್ಯನ ತೆಕ್ಕೆಯಲ್ಲಿ ಕೋಟಿಯ ಪ್ರಾಣಪಕ್ಷಿ ಬ್ರಹ್ಮಲೀನವಾಗುತ್ತದೆ. ಇದನ್ನು ನೋಡಿದ ಚೆನ್ನಯ್ಯನು, ಅಣ್ಣ, ನಾವು ಒಟ್ಟಿಗೆ ಹುಟ್ಟಿದೆವು, ಒಟ್ಟಿಗೆ ಬಾಳಿದೆವು, ಒಟ್ಟಿಗೆ ಸಾಯುವುದು ನಮ್ಮ ಜನ್ಮಧರ್ಮ. ನಾನು ಕೂಡ ನಿನ್ನೊಂದಿಗೆ ಬರುತ್ತೇನೆ ಎಂದು ಅಲ್ಲೇ ಇದ್ದ ಮಂಜಲ್ಪಾದೆ ಕಲ್ಲಿಗೆ ತಲೆ ಹೊಡೆದುಕೊಂಡು ತಾನು ಪ್ರಾಣ ಬಿಡುತ್ತಾನೆ. ಹೀಗೆ ಬಡ ದುರ್ಬಲರ ಉನ್ನತಿ ಶಿಕ್ಷಣದಿಂದಲೇ ಸಾಧ್ಯ, ವಿದ್ಯೆಯಿಂದಲೇ ಮನುಕುಲದ ಉದ್ಧಾರವಾಗಬಲ್ಲದು ಎಂಬ ಉನ್ನತ ಆದರ್ಶಗಳನ್ನು ನಾಡಿನಾದ್ಯಂತ ಮೆರೆದು ನಾಡಪ್ರೇಮದ ಪ್ರತೀಕವಾಗಿ ಸಮಾಜದ ಏಳಿಗೆಗಾಗಿ ವೀರಮರಣಗೈದು ಸತ್ಯಧರ್ಮದ ನೀತಿ ಪಾಠವನ್ನು ಕಲಿಸಿದ ಕೋಟಿ ಚೆನ್ನಯ್ಯರು ಇಂದು ಜನಮನದಲ್ಲಿ ಬೈದೇರ್ಲುಗಳಾಗಿ ಕರ್ನಾಟಕ ಕರಾವಳಿಯ ಗರೋಡಿಗಳೆಂಬ ಪೂಜಾ ಮಂದಿರಗಳಲ್ಲಿ ಆರಾಧನೆಗೊಳ್ಳುತ್ತಿದ್ದಾರೆ. ಈ ಕಾರಣಿಕ ಪುರುಷರ ಆದರ್ಶಗಳು, ಅವರ ಅಮರ ಸಂದೇಶಗಳು ನಮ್ಮ ಮುಂದಿನ ಪೀಳಿಗೆಗೆ ನೀತಿ ಪಾಠವಾಗಲಿ. ಸುಮಾರು 500 ವರ್ಷಗಳ ಹಿಂದೆ ಶೈಕ್ಷಣಿಕವಾಗಿ ಕ್ರಾಂತಿಗೈದ ಈ ಅವಳಿ ವೀರರ ಅನನ್ಯ ನಾಡಭಕ್ತಿ ನಮ್ಮಲ್ಲಿ ಕೂಡ ಮೂಡುವಂತಾಗಲಿ. Here we end up the story. Thank you for my subscribers and everyone who have watched the story from part 1 to part 12.